ಗೆಳೆಯರೇ ನಮಸ್ತೆ ಎಲ್ಲರೂ ಕೂಡ. ನಾನು ಹೇಳಿದೆ ಅಲ್ವಾ ನಿಮಗೆ, ನೆನ್ನೆನೇ ಒಂದು ಪ್ರೊಫೈಲ್ ಬಂದಿದೆ ಸ್ನೇಹಿತರೆ, ಮಂಜುಳಾ ನೆರಗಲ್ ಅಂತ. ಇವರು ಓದಿನಲ್ಲಿ ಬರೀ SLC ಓದಿ ಪ್ರಸ್ತುತ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಗಳಾಗಿರೋದು. ಅಪ್ಪಟ ಕನ್ನಡತಿ ಮತ್ತು ಇವರು ಬಂದ್ಬಿಟ್ಟು ಹಿಂದೂ ಧರ್ಮದ ಹುಡುಗಿ. ಇವಾಗ ವಿಚಾರಕ್ಕೆ ಬರೋಣ. ಇವರಿಗೆ ಮದುವೆ ಆಗೋದಕ್ಕೆ ಒಬ್ಬ ಒಳ್ಳೆಯ ಸಂಸ್ಕಾರ ಸ್ವಭಾವ ಇರತಕ್ಕಂತಹ ಒಳ್ಳೆಯ ಶರೀರ ಆರೋಗ್ಯವಂತ ಹುಡುಗ ಬೇಕಾಗಿದ್ದಾರೆ. ಹೆಸರು ಮಂಜುಳಾ, ವಯಸ್ಸು 27 ಆ್ಯಂಡ್ ಶಿಕ್ಷಣ ಬರೀ SLC 10th ಮಾಡಿದ್ದಾರೆ. ಊರು ರಾಯಚೂರಿನ ಮಾನವಿ ಎಂಬ ಒಂದು ಊರಿನಲ್ಲಿ. ಉದ್ಯೋಗ ಬಂದುಬಿಟ್ಟು ಮನೆಯಲ್ಲಿ ಟೇಲರಿಂಗ್. ಕುಟುಂಬದವರ ಮಾಹಿತಿ: ಅಮ್ಮ ಮತ್ತು ತಮ್ಮ ಇದ್ದಾರೆ, ಅಪ್ಪ ಇಲ್ಲ, ನನಗೆ ಇಲ್ಲದಂತಹ ಒಬ್ಬ ಮಗಳು. ಹವ್ಯಾಸ ಬಂದುಬಿಟ್ಟು ಹೊಲಿಗೆ ಓದುವುದು ಮತ್ತು TV ಸೀರಿಯಲ್ ನೋಡುವುದು ಅಂತ ಹೇಳಿದ್ದಾರೆ. ಈ ಒಂದು ಮುದ್ದಾಗಿರ್ತಕ್ಕಂತಹ ಕನ್ಯಾ ಜಾತಿಯ ಹುಡುಗಿಗೆ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ. ಸ್ನೇಹಿತರೆ, ನೀವೇನಾದರೂ ಇವ್ರನ್ನ ಮದುವೆ ಆಗಬೇಕು ಅಂದರೆ ಎಲ್ಲ ಹುಡುಗಿಯರು ಈ ರೀತಿ ಹುಡುಗ ಇರಬೇಕು, ಆ ರೀತಿ ಹುಡುಗ ಇರಬೇಕು ಅಂತ ಆಸೆ ಪಡ್ತಾರೆ. ಈ ಒಂದು ಮಂಜುಳವರು ಸಹ ಆಸೆ ಪಟ್ಟಿದ್ದಾರೆ. ಯಾವ ರೀತಿಯ ಹುಡುಗ ಮೇಡಮ್ ಅಂತ ಕೇಳಿದಾಗ ಅವ್ರು ಹೇಳಿರೋ ಪಾಯಿಂಟು: ಸರ್, ನಾನು ಪ್ರಸ್ತುತ ಡ್ಯೂಟಿ ಟೈಮ್ಗೆ ಸಪೋರ್ಟ್ ಮಾಡುವಂಥ ಹುಡುಗ. ಮನೆಯಲ್ಲಿ ನಾನು ಟೇಲರಿಂಗ್ ಮಾಡ್ತಾ ದಿನಕ್ಕೆ 500ರಿಂದ 1,000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೇನೆ. ಅದಕ್ಕೆ ನಾನು ಇಷ್ಟಿಷ್ಟು ಟೈಮು ಅಂತ ಡಿಪೆಂಡ್ ಆಗಿ ಸ್ಪೆಂಡ್ ಮಾಡ್ತೇನೆ. ಅದಕ್ಕೆ ನೀವು ನನಗೆ ಯಾವಾಗಲೂ ಕೂಡ ಅದೇ ಮಾಡು, ನನಗೆ ಟೈಮ್ ಕೊಡಲ್ವಾ, ಇದು ಬೇಡ, ಇದಕ್ಕೂ ಕೂಡ ನನ್ನ ಜೊತೆ ಸಪೋರ್ಟಿವ್ ಆಗಿರಬೇಕು. ಮತ್ತು ಒಳ್ಳೆಯ ಒಂದು ನೀಟ್ನೆಸ್ ಆಗಿರ್ತಕ್ಕಂತಹ ಇಂಪಾರ್ಟೆನ್ಸ್ ನನಗೆ ಕೊಡಬೇಕು. ಅಂದರೆ ನಿಮ್ಮ ಸಮಯ ಎಲ್ಲನೂ ಕೂಡ ನನಗಾಗಿ ಮೀಸಲಿಡಬೇಕು. ನೀವು ಸುಂದರವಾಗಿರ್ತಕ್ಕಂಥ ಹುಡುಗ ಆಗದಿದ್ದರೂ ಪರವಾಗಿಲ್ಲ, ಬಟ್ ಒಂದು ಕೆಲಸನಾದರೂ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಕೇರ್ ಮತ್ತು ರೂಢ್ ಆಗಿರ್ತಕ್ಕಂತಹ ಸ್ವಭಾವ ನಿಮ್ಮದಾಗಿರಬೇಕು. ಮನೆಯಲ್ಲಿಯೇ ಕೆಲಸ ಎಲ್ಲನೂ ಕೂಡ ಶೇರ್ ಮಾಡಬೇಕು. ನಾನು ಇದು ಮಾಡ್ತೀನಿ, ನೀನು ಇದು ಮಾಡು, ನಾನು ಈ ಕೆಲಸ ಮಾಡ್ತೀನಿ, ನಾನು ಇದು ಮಾಡ್ತೀನಿ. ಸೊ ಈ ರೀತಿಯ ಮನಸ್ಸು ನಿಮ್ಮ ಹತ್ರ ಇರಲೇಬೇಕು. ನೀವು ಜಾಬ್ ಯಾವ್ದು ಬೇಕಾದರೂ ಮಾಡಿ, ವಾಚ್ಮ್ಯಾನ್ ಜಾಬ್ ಬೇಕಿದ್ರೂ ಮಾಡಿ, ಒಟ್ಟಿನಲ್ಲಿ ಒಂದು ಕೆಲಸದಲ್ಲಿ ಇರಿ. ನಾನು SSLC ಓದಿರೋದ್ರಿಂದ ನನಗೆ ಜಾಬ್ ಮಾಡೋಕ್ಕಾಗಲ್ಲ, ಹಾಗಾಗಿ ನಿಮ್ಮಿಂದನಾದರೂ ನನಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಓದಿ ಅಂತ ಹೇಳಿರೋದು. ಸೊ ನೋಡ್ತಾ ಇದ್ದೀರಲ್ವಾ, ಇಷ್ಟೊಂದು ಮುದ್ದಾಗಿರ್ತಕ್ಕಂಥ ಹುಡುಗಿ ಈ ಒಂದು ಪಾಯಿಂಟ್ಗಳನ್ನು ಕೊಟ್ಟು, ಈ ರೀತಿ ನೀವು ಇದ್ದರೆ ನಾನು ಖಂಡಿತ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಇದೇ ರೀತಿ ಇರ್ತೀನಿ ಅಂತ ನೀವು ಅಂದರೆ ನಿಮ್ಮ ಮಾಹಿತಿಗಳನ್ನು ಕೂಡ ಅವರಿಗೆ ಕಳಿಸ್ಬೇಕಲ್ಲ ನಾವು. ಸೊ ಏನು ಮಾಡಬೇಕು, ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ಊರುಗಳನ್ನು ಒಂದು ರೆಸ್ಯೂಮ್ ಮಾಡಬೇಕು. ನಾನು ಪ್ರೊಫೈಲ್ ಮಾಡಿದ್ನಲ್ವ ಇವಾಗ, ಆ ರೀತಿ ಮಾಡಿ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು Gmail ID ಕೊಟ್ಟಿದ್ದೇನೆ. ಆ Gmail ID ಕೊಟ್ಟಾಗ ಪ್ರಸ್ತುತ ನೀವು ನಿಮ್ಮ ಮಾಹಿತಿಗಳನ್ನು ಅದಕ್ಕೆ ಕಳಿಸಿದ್ರೆ ನಾವು ಅದನ್ನು ಇವರಿಗೆ ಕಳಿಸ್ತೇವೆ. ಅವರು ನಿಮಗೆ ಏನಂತ ರಿಪ್ಲೈ ಮಾಡ್ತಾರೆ. ಇದು ಇವತ್ತಿನ ಒಂದು ವಿಚಾರ. ಆ್ಯಂಡ್ ಇವ್ರನ್ನ ಮದುವೆ ಆದರೆ ನಿಮಗೆ ವರದಕ್ಷಿಣೆಯಲ್ಲಿ ಅವರು ಕೊಡೋದು ಒಂದು ವರದಕ್ಷಿಣೆ ಅಂತಂದರೆ ಒಂದು ಬೈಕ್ ಕೊಡ್ತಾರಂತೆ. ಬೈಕು ಯಾವುದು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ವರದಕ್ಷಿಣೆ ರೂಪದಲ್ಲಿ ಒಂದು ಬೈಕ್ ಕೊಡ್ತೀವಿ ಸರ್. ಅವರು ಗೌರ್ಮೆಂಟ್ ಜಾಬ್ ಇದ್ದರೆ ಈ ಒಂದು ಕಾರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಗೌರ್ಮೆಂಟ್ ಜಾಬ್ ಇದ್ದರೆ ಇದೊಂದು ಕಾರು ಟಾಟಾ ಹರಿಯರ್ ಅಂತ, ಅಥವಾ ನೀವು ಪ್ರೈವೇಟ್ ಜಾಬ್ ಇದ್ದರೆ ಒಂದು ಬೈಕ್ನ ನಿಮಗೆ ಕೊಡ್ತಾರೆ. ವಿತ್ ಒಂದು ಮನೆ ಇದೆ, ಅಥವಾ ನಿಮ್ಮ ಗಂಡನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ನಿಮ್ಮ ಕಡೆ ಕರ್ಕೊಂಡು ಹೋಗ್ಬೋದು ಅವಳನ್ನು. ಇಲ್ಲ ಅಂದರೆ ನಿಮ್ಮ ಜೊತೆಯಲ್ಲೇ ಇರ್ಲಿತ್ತೀನಿ ಅಂತಂದರೆ ಅವ್ರ ಮನೆಯಲ್ಲೇ ಇರ್ಬೋದು ನೀವು, ವಿತ್ ಒಂದು ಜಾಬ್ ಇದ್ದರೆ ಮಾತ್ರ. ಇವಾಗ ಈ ಒಂದು ಕಾರಿನ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳೋದಾದರೆ, ಟಾಟಾ ಹರಿಯರ್ ಕಾರ್ ಬೋಲ್ಡ್ ಆ್ಯಂಡ್ ಪವರ್ಫುಲ್ ಆಗಿರ್ತಕ್ಕಂಥ ಕಾರ್ ವಿತ್ ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಮತ್ತು ಟಾಟಾಸ್ ವೆರಿ ಸಿಗ್ನೇಚರಬಲ್ ಆಗಿರ್ತಕ್ಕಂಥ ಸೇಫ್ಟಿ. ನಂಬರ್ 1 ಸೇಫ್ಟಿ ಅಂತಂದರೆ ಈ ಒಂದು ಟಾಟಾ. ನೀವು ಯಾರಿಗಾದರೂ ಆಕ್ಸಿಡೆಂಟ್ ಅಂತ ಆದಾಗ ಆಟೋಮೆಟಿಕ್ ಏರ್ ಬ್ಯಾಗ್ ಆನ್ ಆಗಿ ನಿಮ್ಮ ಸೇಫ್ಟಿಯಾಗಿ ಕಾರಿಗೆ ಏನಾದರೂ ಆಗುತ್ತೆ ಹೊರತು ನಿಮಗೇನು ಕೂಡ ಆಗಲ್ಲ. ಅಷ್ಟೊಂದು ಸೇಫ್ಟಿ ಈ ಒಂದು ಟಾಟಾ ಕಾರ್. ಆ್ಯಂಡ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕ್ಯಾಬಿನ್ ವಿತ್ ಪ್ರೀಮಿಯಂ ಫೀಲ್, ಸ್ಮೂತ್ ಆಗಿರ್ತಕ್ಕಂಥ ಹೈವೇ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಇದು ಯೆಲ್ಲೋ ಕಲರಲ್ಲಿ ನಿಮಗೆ ಕಾಣಿಸ್ತಕ್ಕಂಥದ್ದು. ಅವರು ನಿಮಗೆ ಕೊಡ್ತಾರೆ, ಒಟ್ಟಿನಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ ಇದ್ದರೆ ಮಾತ್ರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಈ ಒಂದು ಟಾಟಾ ಹರಿಯರ್ ಕಾರ್ ಬಂದುಬಿಟ್ಟು ಅಪ್ ಟು 10 lakhsಯಿಂದ 15 lakhs ಒಳಗಡೆ ಇದೆ ನಡ್ತಿದ್ರೆ. ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದೇ ಜಾಬ್ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಇವಾಗಿಲ್ಲ ಅಂತಂದರೆ ಬೇಕು ಅಂತ ಏನಿಲ್ಲ, ಬೈಕ್ ಕೊಟ್ಟರು ಪರವಾಗಿಲ್ಲ, ಅವರೇ ನನಗೆ ಬೇಕು ಅಂತ ನಿಮ್ಮ ಮೈಂಡಲ್ಲಿದ್ದರೆ ನಿಮ್ಮ ಮಾಹಿತಿಗಳನ್ನು ಕರೆಕ್ಟಾಗಿ ಕಳಿಸಿಕೊಡಿ ಸ್ನೇಹಿತರೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಇದರ ಒಳಗಡೆ ಇರ್ತಕ್ಕಂಥ ಇಂಟೀರಿಯಲ್ಸ್ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಈ ಇಂಟೀರಿಯಲ್ಸ್ ಈ ರೀತಿ ಇದೆ ಸ್ನೇಹಿತರೆ. ಮೊದಲನೇ ಇಂಟೀರಿಯಲ್ಸ್ ಬಂದುಬಿಟ್ಟು ಇದು ಡ್ಯಾಶ್ ಬೋರ್ಡ್ ವಿತ್ ಸಾಂಗ್ ಪ್ಲೇ ಆಗುವಂಥ ಒಂದು ಡಿಸೈನ್ ಇದು. ಮತ್ತು ವಿತ್ ಸ್ಟೇರಿಂಗ್ ಸಿಸ್ಟಮ್ನ ತೋರಿಸ್ತಿದ್ದೀನಿ, ವಿತ್ ಗೇರ್ ಸಿಸ್ಟಮ್ನ ನಾನು ತೋರಿಸ್ತಿದ್ದೀನಿ.
ಮತ್ತು ಎ ಸಿ ಏನಿದೆ, ಈ ಒಂದು ಎ ಸಿ ಬಂದುಬಿಟ್ಟು ಹೈಯರ್ ಕ್ವಾಲಿಟಿಯಲ್ಲಿ ಎ ಸಿ ಇದೆ. ವಿತ್ ಇಲ್ಲಿ ಡ್ಯಾಶ್ಬೋರ್ಡ್ ಸಹ ಚೆನ್ನಾಗಿದೆ. ನೀವು ಹೂವು ಅಥವಾ ನಿಮ್ಮ ಮನೆಗೆ ಏನಾದರೂ ಬೇಕಿದ್ರೂ ಕೂಡ ಇಟ್ಕೊಂಡು ಹೋಗ್ಬೋದು. ಡ್ರೈವರ್ ಆಗಿ ಇರ್ತೀನಿ ಅಂತಂದರೆ ಪ್ರಸ್ತುತ ಇಲ್ಲಿಯೂ ಕೂಡ ನೀವು ಕುಳಿತುಕೊಳ್ಳೋದಕ್ಕೆ ಬೆಸ್ಟ್ ಸೀಟ್ಸ್, ಕಂಫರ್ಟಬಲ್ ಸೀಟ್ಸ್ ಕೂಡ ಇದೆ. ಚೆನ್ನಾಗಿದೆ, ಏನೂ ಕೂಡ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಸೊ ಗೌರ್ಮೆಂಟ್ ನೌಕರಿ ಇದ್ದರೆ ಇದು, ಪ್ರೈವೇಟ್ ಇದ್ದರೆ ಬೈಕು. ನಾನೇನು ಮಾಡೋಕ್ಕಾಗಲ್ಲ. ಅವ್ರು ಹೆಂಗೆ ಹೇಳಿದ್ರು ಅದೇ ರೀತಿ ಹೇಳಿದೆ. ಅವರ ಫೋಟೋ, ಅವರ ಮಾಹಿತಿ ಎಲ್ಲನೂ ಕೂಡ ಆಲ್ರೆಡಿ ನೋಡಿದ್ದೀರಾ. ಸೊ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮಾಹಿತಿಗಳನ್ನು ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೊ ಈ ರೀತಿಯ ಪ್ರೊಫೈಲ್ಗಳು ನಮಗೆ ಸುಮಾರು ಬರ್ತಾ ಇದ್ದಾವೆ. ಅದರಂತೆ ಎಲ್ಲರೂ ಕೂಡ ಸ್ವಲ್ಪ ಜನಕ್ಕೆ ಹುಡುಗರು ಇಷ್ಟ ಆಗ್ತಾರೆ, ಕೆಲವೊಂದಿಷ್ಟು ಜನಕ್ಕೆ ಇಷ್ಟ ಆಗ್ತಾ ಇಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಸೊ ಸ್ನೇಹಿತರೆ, ಇದು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ. ನಾನು ನಿಮಗೆ ಮತ್ತೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ವಿಡಿಯೋನ ತಪ್ಪದೆ ಮತ್ತೆ ನೋಡ್ತಾಯಿರಿ. ನಮಸ್ತೆ, ಟೇಕ್ ಕೇರ್, ಬಾಯ್.